ನಾಯನರೇ ಮುಂದೆ ಮುಖ್ಯಮಂತ್ರಿ ಆದಾಗ ಹಿಂಗೆ ಯಾರು ಪೊಲೀಸ್ ಜೀಪ್ ಹತ್ತಾರ ಅಂದ್ರೆ ಅಲ್ಲೇ ಗುಂಡು ಹಾಕಿ ಕೊಂಡ್ಬಿಡತ್ತೆ ಕಲಾಸ್, ಅಲ್ಲೇ ಜನ್ನತ್ಗೆ ಹೋಗ್ಬೇಕಾರು. 81 ಕೇಸ್ ಆಗ್ಯಾವ. ನಾ ಪೊಲೀಸ್ ಇಲಾಖೆದ್ರ ವಿನಂತಿ ಮಾಡ್ಕೊಂಡಿನಿ, 150 ಕೇಸ್ ಹಾಕ್ರಿ, 28 ಬರೋದ್ರ 150 ನೀವು ಕೇಸ್ ಹಾಕಿದ್ರೆ 150 MLA ನಮ್ಮ ಆರಿಸಿ ಬರ್ತಾವ. ಈಗ ನಿಮ್ಗೇನು ಕೇಸ್ ಹಾಕ್ಲಕತ್ತಾರಲ್ಲ, ನೀವು ಗಣಪತಿ ಕೂಡಿಸಿದವ್ರಿಗೆ ಅದು ಮಾಡಿದವ್ರಿಗೆ ಯಾರೇ ಭಗವಜಂಡ ಅವೆಲ್ಲ ನೀವು ಕೇಸ್ ತಗೋರಿ, ಹಂಚಬೇಡ್ರಿ. 28ಕ್ಕೆ ನಾವು ಬಂದ್ಕೊಳ್ಳೋ ಮೊದಲೆದ್ದು ಅವೆಲ್ಲ ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಕೇಸ್ ಪೂರ್ತಿ ತೆಗೆದು ಹಾಕುವಂಥ ಕೆಲಸರೇ. ಈಗ ಹೆಂಗೆ ಅವ್ರು ಸಾಬ್ರದ್ದು ತೆಗೆದ್ರು ನೋಡು. KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಒಳಗೆ PSI ಪೊಲೀಸರು ಅದಾರ, ಅಲ್ಲಿ ಪೆಟ್ರೋಲ್ ಇದು ಒಗ್ದು ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಆ ಕೇಸ್ ತಗೊಳಕ್ಕೆ ಪ್ರಯತ್ನ ಮಾಡಿದ್ರು. ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಅಂದ್ರೆ ಪೊಲೀಸರ ಜೀವ ಇವರಿಗೆ ತಮ್ಮ ಓಟ ಮಹತ್ವ ಅದಾವ. ಇವತ್ತು ನೋಡ್ರಿ, ಇವತ್ತು ವಿಧಾನಸಭೆ ಒಳಗೆ ಚರ್ಚೆ ಆಯ್ತು. ಪೊಲೀಸರು ಸ್ಟೇಷನ್ಗೆ ಬೆಂಕಿ ಹಚ್ಚೋರ್ನ ಕೇಸ್ ವಾಪಸ್ ತಗೊಳಕತ್ತಾರ, ವೀಕ್ ಮಾಡ್ಲಕತ್ತಾರ. ಸರ್ಕಾರಿ ವಕೀಲಿಗೆ ಹೇಳ್ತಾರ ಅದು ಏನಾರು ಮಾಡಿ ಕೇಸ್ ವೀಕ್ ಮಾಡತ್ತೇಳಿ. ಯಾಕಂದ್ರೆ ಅವ್ರು ಬಂದು ಇಡೀ ಗಡ್ಡ ಒಂದು 50 ಗಡ್ಡಗಳು ಕೂಡಿ ಸಿದ್ದರಾಮಯ್ಯ ಬೆಟ್ಟ ಆದ ಕೂಡಲೇ हमारे लोगों को बहुत तकलीफ दे रहा है साहब. ಪಾಪ ಸಿದ್ದರಾಮಯ್ಯ ಹಿಂದಿ ಬರೋದಿಲ್ಲ. ಹೌದಾ, DG IGPಗೆ ತೋರಪ್ಪ, ನಮ್ಮ ಸರ್ಕಾರಿ ವಕೀಲ್ರೇ ಅದು ವೀಕ್ ಮಾಡ್ರಿ. ಒಂದು ಹಿಂದೂಗಳ ಕೇಸ್ ತಕ್ಕೋದಿಲ್ಲ. ಇವತ್ತ ನೋಡ್ರಿ, ರಾತ್ರಿ 2ಕ್ಕೆ ಎದಕ್ಕೆ ಹೋಗಿದ್ದು ಅವ್ರ ಮಗ ಅಂದ್ರೆ ಅವ್ರು ಹೇಳ್ತಾರೆ ಮಕ್ಕಳು, ಅವ್ರ ಅವ್ವ ಅಪ್ಪ ಬಂದು रात को 2 बजे बिरयानी को कोतंबरी लेने के लिए गया था. तो कोतंबरी तरलಕ್ಕೆ 2ಕ್ಕೆ ಹೋಗಿದ್ದ ಮಗ. ರಾತ್ರಿ 2ಕ್ಕೆ ಯಾರು ಕೊತ್ತಂಬರಿ ತರ್ಲಕ್ಕೆ ಬಜಾರ್ಗೆ ಹೋಗ್ತಾರಂಡೆ. ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಒಬ್ಬ ಹೆಣ್ಮಗಳು PC ಮ್ಯಾಗ ಕೈ ಮಾಡ್ತಾರೆ. ಆ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಒಬ್ಬ ಮೊಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಚರ ಹೇಳ್ತಾ ಭಾಷಣ ಮಾಡ್ತಾನೆ. ಆದ್ರೆ ಇವತ್ತು ಪೊಲೀಸರು ಒಂದು ಕೇಸ್ ಹಾಕಿದ್ರೆ ತಪ್ಪು ಅಂದ್ರೆ ಆ ಪೊಲೀಸರ ನೈತಿಕ ಎಷ್ಟು ಇದಾಗ್ತದೆ. ನಾಯನರೇ ಮುಂದೆ ಮುಖ್ಯಮಂತ್ರಿ ಆದಾಗ ಹಿಂಗೆ ಯಾರು ಪೊಲೀಸ್ ಜೀಪ್ ಹತ್ತಾರ ಅಂದ್ರೆ ಅಲ್ಲೇ ಗುಂಡು ಹಾಕಿ ಕೊಂಡ್ಬಿಡತ್ತೆ ಕಲಾಸ್, ಅಲ್ಲೇ ಜನ್ನತ್ಗೆ ಹೋಗ್ಬೇಕಾರು. ಪೊಲೀಸರ ನೈತಿಕ ಬಲ ಖುಷಿ ತಂದ್ರೆ ಇವತ್ತು ನೋಡ್ರಿ, ನಾನು ನಿನ್ನೆ ಕೋಲಾರಕ್ಕೆ ಹೋದಾಗ ಅಲ್ಲಿ ಅವ್ರು ಹೇಳ್ತಿದ್ರು, 3 ಸಾಹೇಬ್ ಏನು ಸೀಟ್ ಹೋಗ್ತಿರ್ತಾರೆ ಸಾಹೇಬರು, ಪೊಲೀಸ್ ನಿಂದ್ರಸಂದ್ರೆ ನಿಂದ್ರದಿಲ್ಲ, ಪೊಲೀಸರಿಗೆ ಹೊಡಿಲಕ್ಕೆ ಬರ್ಲಕತ್ತಾರ KGF ಕೋಲಾರದಾಗ. ಯಾಕಂದ್ರೆ ಅವ್ರದ್ದು ಸರ್ಕಾರ ತಿಳ್ಕೊಂಡಾರ ಅವರು. ನಾವೆಂದ್ರೆ ನಮ್ಮ ಸರ್ಕಾರ ತೆಂದ್ರೆ ತಿಳ್ಕೊಂಡಿವಿ. ನೀವು ವಿಧಾನಸಭಾದಾಗ ಬರ್ರಿ, ನಮ್ಮ ಮಂದಿನೇ ಇರುದಿಲ್ಲ. ಮ್ಯಾಗೆ ಗ್ಯಾಲರಿ ಒಳಗೆ ಬರೀ ಗಡ್ಡ ಬುರ್ಕಾಯಿ ಕೂತಿರ್ತಾವಲ್ಲ. ನಾವು ತಳ್ಕೂತ್ ನಾವು ನೋಡ್ತಿರ್ತೀವಿ. ಇದೇನು ಪಾಕಿಸ್ತಾನ ಅಸೆಂಬ್ಲಿ ಆಗೈತೋ, ಇದೇನು ಬರೀ ಅವರೇ ಅದಾರ ಮ್ಯಾಗ. ಅಂದ್ರೆ ಅವ್ರಿಗೆ ಹೆಂಗೆ ಬಂದ್ಬಿಟ್ಟದಂದ್ರೆ ಇದು ನಮ್ಮ ಸರ್ಕಾರ. ನಾವೇನು ಹಿಂದೂಗಳ ಮ್ಯಾಗ ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಜನರಿಗೆ ಕಿಮ್ಮತ್ತಿಲ್ಲ, ಸರ್ಕಾರದ ಈ ಸ್ಕೀಮ್ಗಳಿಲ್ಲ ಅಂದಾಗ ಈಗನೂ ಜಾಗೃತಿ ಆಗದೆ ಇರ್ತಾರೆ. ಹಿಂದೂ ಸಮಾಜ ಒಂದ ನಮ್ಮಲ್ಲಿ ಜಾತಿ ಹೊಡಿಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ನಾವೆಲ್ಲ ಒಂದೇ.